ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಟಾಕ್ಸಿಕ್ ಬಿಡುಗಡೆ ಹೊತ್ತಲ್ಲೇ ಸಂಕಷ್ಟ ಶುರುವಾಗಿದೆ ಅಂತಾನೆ ಹೇಳಬಹುದು. ದೇವದೂತರ ಮುಂದೆ ಅಶ್ಲೀಲ ಚಿತ್ರೀಕರಣ ಕ್ಷಮೆಗೆ ಒತ್ತಾಯವನ್ನ ಮಾಡಿದ್ದಾರೆ. ದೇವದೂತರ ಮುಂದೆ ತಾವೆಲ್ಲರೂ ಆ ಒಂದು ಟ್ರೈಲರ್ನ ನೋಡಿರ್ತೀರಾ ಅಂತ ನಾನು ಅನ್ಕೊಳ್ತೀನಿ. ನೋಡಿರ್ತೀರಾ ಶೋರ್. ಆ ಟ್ರೈಲರ್ ಈಗ ಇಲ್ಲಿಗೆ 98 ಮಿಲಿಯನ್ ವ್ಯೂಸ್ ಹೋಗಿದೆ. ಇದು ಕನ್ನಡಕ್ಕೆ ಒಂದು ಹೆಮ್ಮೆ ಅಂತಾನೆ ಹೇಳಬಹುದು. ಈ ಒಂದು ಟ್ರೈಲರ್ ಏನಿದೆ 98 ಮಿಲಿಯನ್ ವ್ಯೂಸ್ ಹೋಗಿದೆ. ಸಿಕ್ಕಾಪಟ್ಟೆ ಖುಷಿಯಾಗಿದ್ದಂತಹ ವಿಷಯ. ಇದು ನೆಕ್ಸ್ಟ್ ಲೆವೆಲ್ಗೆ ಯಶ್ ಅವ್ರು ಯಾವುದೋ ಒಂದು ಸ್ಟೇಜ್ ಮೇಲೆ ಹೇಳಿರ್ತಾರೆ, ನಮ್ಮ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ಆಗಿದೆ ಅಂತಾನೆ ಹೇಳಬಹುದು. ಆದರೆ ಈಗ ಈ ಒಂದು ಸಂಕಷ್ಟ ಎದುರಾಗಿದೆ. ಇನ್ನೇನು ಸ್ವಲ್ಪ ದಿನಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗೋಕ್ಕೆ ಇನ್ನು ಸ್ವಲ್ಪ ದಿನ ಇದೆ. ಬಟ್ ಆದರೆ ಈಗ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲೇ ಈ ಥರದೊಂದು ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬಹುದು. ಆ ಒಂದು ಸೀನ್ ಏನಿದೆ ಅದನ್ನು ಡಿಲೀಟ್ ಮಾಡಬೇಕು ಯೂಟ್ಯೂಬಿಂದ, ಕ್ಷಮೆಯನ್ನು ಕೇಳಬೇಕು ಅಂತ ಒಂದಷ್ಟು ಜನರ ಒತ್ತಾಯ ಆಗಿದೆ. ಕೆಲವೊಂದು ದೃಶ್ಯಗಳನ್ನೇ ತೆಗೆದು ಬಿಡಬೇಕು ಅಂತ ಹೇಳ್ತಿದ್ದಾರೆ. ದೇವದೂತರ ಮುಂದೆ ಅಶ್ಲೀಲ ಚಿತ್ರೀಕರಣವನ್ನ ಮಾಡಿದ್ದಾರೆ. ಹಾಗಾಗಿ ಆ ಒಂದು ಕ್ಲಿಪ್ಪಿಂಗ್ ಅನ್ನ ತೆಗಿಬೇಕು ಅಂತ ಹೇಳ್ಬಿಟ್ಟು ಕ್ರೈಸ್ತ ಸಮುದಾಯದ ಭಾವನೆಗಳಿಗೆ ಧಕ್ಕೆಯನ್ನ ಉಂಟು ಮಾಡಿದ್ದಾರೆ. ಹಾಗಾಗಿ ಆ ಒಂದು ವಿಜುವಲ್ಸ್ ಅನ್ನ ರಿಮೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಕಡೆ ಈ ಮಾತಿನ ಚಕಮಕಿ ನಡೀತಾನೆ ಇದೆ. ನೋಡ್ಬೇಕು ಅದೆಲ್ಲ ಏನಾಗುತ್ತೆ ಮುಂದೆ ಅಂತ ಹೇಳ್ಬಿಟ್ಟು. ಅದು ಆ ಒಂದು ಸೀನ್ ಏನಿದೆ ಅದು ಕ್ರೈಸ್ತವರಿಗೆ ಏನಂದ್ರೆ ಸ್ವಲ್ಪ ಮುಜುಗರ ಉಂಟಾಗಿದೆ. ಅವ್ರ ಧರ್ಮಕ್ಕೆ ಅಪಮಾನ ಮಾಡ್ದಂಗಾಗಿದೆ. ಸೊ ಹಂಗಾಗಿ ಕೂಡಲೇ ಸಿನಿಮಾ ತಂಡ ಏನಿದೆ ಆ ದೃಶ್ಯಗಳನ್ನ ತೆಗೆದುಬಿಟ್ಟು ಕ್ರೈಸ್ತರ ಮುಂದೆ ಕ್ಷಮೆಯನ್ನ ಕೇಳಬೇಕು ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಆ ಒಂದು ಸೀನ್ ತಾವೆಲ್ಲರೂ ನೋಡಿರ್ತೀರಾ ಅಂತ ನಾನು ಅನ್ಕೊಳ್ತೀನಿ. ಯಶ್ ಅವರು ನಡ್ಕೊಂಡು ಬರ್ತಾ ಇರ್ತಾರೆ. ಆ ಒಂದು ಮೂಮೆಂಟಲ್ಲಿ ಆ ಒಂದು ದೇವರು ಕಾಣಿಸುತ್ತೆ, ಆ್ಯಕ್ಚುಲಿ ಕ್ರಿಶ್ಚಿಯನ್ಸ್ ದೇವರು. ಸೊ ಆ ಒಂದು ವಿಜುವಲ್ಸನ್ನ ರಿಮೂವ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಸಂಬಂಧ ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಎಂಬುವವರು ಚಲನಚಿತ್ರ ವಾಣಿಜ್ಯ ಮಂಡಳಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಗೃಹ ಸಚಿವರು, ಸೆನ್ಸರ್ ಬೋರ್ಡ್ಗೆ ಇಷ್ಟು ಜನಕ್ಕೂ ಏನ್ ಮಾಡಿದ್ದಾರೆ, ದೂರನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇದೇ ನೆಕ್ಸ್ಟ್ ಮಂತ್ ಮಾರ್ಚ್ 19ನೇ ತಾರೀಕು ಟಾಕ್ಸಿಕ್ ರಿಲೀಸ್ ಆಗ್ತದೆ. ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಯಶ್ ಅವರ ಸಿನಿಮಾಗಳನ್ನ ನೋಡಬೇಕು. ಯಶ್ ಸಿನಿಮಾ ಈ KGF ಆದ್ಮೇಲೆ ನೆಕ್ಸ್ಟ್ ಬರ್ತಾ ಇರೋದೆ ಈ ಒಂದು ಟಾಕ್ಸಿಕ್ ಬರ್ತಾ ಇರೋದು. KGF ಮುಗಿದ್ಮೇಲೆ 1, 2 ಮುಗಿದ್ಮೇಲೆ ಒಂದಷ್ಟು ವರ್ಷಗಳು ಗ್ಯಾಪ್ ತಗೊಂಡು ಒಂದು ಸಿನಿಮಾಗಳು ಒಪ್ಕೊಂಡು ಆ ಸಿನಿಮಾಗೆ ಸಿಕ್ಕಾಬಟ್ಟೆ ಎಫರ್ಟ್ ಹಾಕಿ ಇದೇ ರೀತಿ ಔಟ್ಪುಟ್ ಬರಬೇಕು ಅಂತ ಮಾಡಿರ್ತಾರೆ. ಬೇಕು ಅಂತ ಏನು ಮಾಡಿರಲ್ಲ ಅಂತ ಭಾವಿಸ್ತೀನಿ. ಒಂದಷ್ಟು ಜನ ಕಮೆಂಟ್ ಹಾಕಿದ್ದಾರೆ, ಆ ಸೀನನ್ನೆಲ್ಲ ಬೇಕು ಅಂತ ಏನು ಮಾಡಿರಲ್ಲ, ನಾರ್ಮಲ್ ಆಗಿ ಬೇರೆ ಒಂದು ಲ್ಯಾಂಗ್ವೇಜ್, ಹಾಲಿವುಡ್ ಆ ಥರ ಬೇರೆ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್, ಇಂಗ್ಲೀಷ್ ಸಿನಿಮಾಗಳಲ್ಲಿ ಒಂದಷ್ಟು ಸೀನ್ಗಳಲ್ಲೆಲ್ಲ ಬಳಸ್ಕೊಂಡಿರ್ತಾರೆ ಈ ಥರ ಒಂದು ಇದನ್ನ. ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿರಬಹುದು. ಅದನ್ನೇ ತಲೆಲಿಟ್ಕೊಂಡು ಪರ್ಟಿಕ್ಯುಲರ್ ಆಗಿ ಅವಮಾನ ಮಾಡಬೇಕು ಅಥವಾ ಅವ್ರ ಧರ್ಮಕ್ಕೆ ಧಕ್ಕೆ ತರಬೇಕು ಅಂತ ಏನು ಮಾಡಿಲ್ಲ ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಒಟ್ಟು ಈಗಾಗಲೇ 40 ಕೋಟಿ ರೂಪಾಯಿದು ಅಡ್ವಾನ್ಸ್ ವ್ಯವಹಾರ ಆಗೋಗಿದೆ ಅಂತ ಹೇಳ್ತಿದ್ದಾರೆ. ಈ ತೆಲುಗು ಲ್ಯಾಂಗ್ವೇಜ್ ಆಗಿರಬಹುದು ಅಥವಾ ಹಿಂದಿ ಲ್ಯಾಂಗ್ವೇಜ್ ಆಗಿರಬಹುದು ಮಾರಾಟ ಆಗಿದೆ ಆಲ್ರೆಡಿ ಅಂತ ಒಂದಷ್ಟು ಕಡೆಗಳಲ್ಲಿದೆ. ಬಟ್ ಇನ್ನೂ ಕ್ಲಾರಿಟಿಯಾಗಿ ಏನು ಕೂಡ ಬಂದಿಲ್ಲ. ಟಾಕ್ಸಿಕ್ ಚಿತ್ರದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ವಿತರಣಾ ಹಕ್ಕುಗಳು ಏನಿದೆ, ಆ ವಿತರಣಾ ಹಕ್ಕು ಅದು ಆಲ್ರೆಡಿ PVR ಐನಾಕ್ಸ್ ಸಂಸ್ಥೆ ಪಡ್ಕೊಂಡಿದೆ. ಎಲ್ಲೆಲ್ಲಿ? ಆಂಧ್ರ ಪ್ರದೇಶ ಹಾಗೆ ತೆಲಂಗಾಣದಲ್ಲಿ ಅಂತ ಹೇಳ್ತಿದ್ದಾರೆ. 40 ಕೋಟಿ ರೂಪಾಯಿ ಅಡ್ವಾನ್ಸ್ ಆಲ್ರೆಡಿ ಆಗಿದೆ. ಇದು ಕನ್ನಡಿಗರಿಗೆ ಹೆಮ್ಮೆ ಅಂತಾನೆ ಹೇಳಬಹುದು. PVR ಐನಾಕ್ಸ್ ಆಂಧ್ರ ಮತ್ತು ತೆಲಂಗಾಣದ ಬಹುತೇಕ ಪಟ್ಟಣಗಳ ಅಂದರೆ ಬಹುತೇಕ ಸಿಟಿಗಳಲ್ಲಿ ಈ ಒಂದು ವಿತರಣೆ ಹಕ್ಕನ್ನ ಆಲ್ರೆಡಿ ಪಡ್ಕೊಂಡಿದೆ ಅಂತ ಹೇಳಿದ್ದಾರೆ. ಸೊ ಕಾದ್ ನೋಡ್ಬೇಕು ಇದೆಲ್ಲ ಏನಾಗುತ್ತೆ. ಓಕೆನಾ, ಇದನ್ನ ಅಕ್ಸೆಪ್ಟ್ ಮಾಡ್ತಾರಾ ಅಥವಾ ಈ ಸೀನಿನ ತೆಗ್ದಾಕ್ಬೇಕು ಅಂತ ಹೇಳ್ತಾರ, ನೋಡಬೇಕು. ಬಟ್ ತುಂಬ ಖುಷಿ ವಿಷಯ ಏನು ಗೊತ್ತಾ, 98 ಮಿಲಿಯನ್ ವ್ಯೂಸ್ ಹೋಗಿದೆ ಟಾಕ್ಸಿಕ್ ಮೂವಿದು ಟ್ರೈಲರ್ ಏನಿದೆ. 98 ಮಿಲಿಯನ್ ವ್ಯೂಸ್ ಹೋಗಿದೆ. 1.7 ಮಿಲಿಯನ್ ಲೈಕ್ಸ್ ಆಗಿದೆ. ಅಂದರೆ ನಾನೀಗ ನೋಡುವಾಗ, ಬಟ್ ಈ ವಿಡಿಯೋ ಅಪ್ಪಾಗುವಾಗ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ಹೋಗಿರುತ್ತೆ. ಅದ್ರ ಜನವರಿ 8ನೇ ತಾರೀಕು ಇದು ರಿಲೀಸ್ ಆಗಿದ್ದು. ಬಟ್ ಒಂದೇ ತಿಂಗಳಲ್ಲಿ ಈ ಲೆವೆಲ್ಲಿಗೆ ಹೋಗಿರೋದು ಸಿಕ್ಕಾಪಟ್ಟೆ ಖುಷಿಯಾಗಿರುವಂತಹ ವಿಚಾರ. ಬಟ್ ಟಾಕ್ಸಿಕ್ ಈ ಟ್ರೈಲರ್ ರಿಲೀಸ್ ಆದಾಗ
ತುಂಬ ಜನ ಖುಷಿ ಪಟ್ಟಿದ್ದಾರೆ. ಎಲ್ಲರೂ ವಾವ್! ಇದು ನೆಕ್ಸ್ಟ್ ಲೆವೆಲಿಗಿದೆ. ಯಶ್ ಅವರು ಯಾವುದೋ ಸ್ಟೇಜ್ ಮೇಲೆ ಹೇಳಿರ್ತಾರೆ, ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಅದೇ ಥರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಎಲ್ಲರೂ ಕೂಡ. ಬಟ್ ಈ ಮಿಡಲಲ್ಲಿ ಈ ತುಂಬ ಸಿನಿಮಾಗಳಲ್ಲಿ ನೀವು ನೋಡಿರ್ತೀರ, ಈ ಆರೆಂಜ್ ಕಲರ್ ಹಾಕ್ಕೊಂಡು ಈ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದಾರೆ. ಅದನ್ನು ಕ್ಲಿಪ್ಪಿಂಗ್ಸ್ನ ತೆಗಿಬೇಕು ಅಂತ ಮಾಡಿದ್ದುಂಟು. ಅದ್ಯಾವುದೋ ದೀಪಿಕಾ ಪಡುಕೋಣೆ ಅಂತ ಅನ್ಕೊಂತೀನಿ, ಯಾವುದೋ ಒಂದು ಸಾಂಗ್ ಅನ್ಕೊಂತೀನಿ ಅವರೇ ಅಂತ ಹೇಳ್ಬಿಟ್ಟು ಆ ಒಂದು ಆರೆಂಜ್ ಕಲರ್ ಕಾಸ್ಟ್ಯೂಮ್ ಹಾಕೊಂಡು ಮಾಡಿದ್ದಾರೆ. ಇದು ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಧಕ್ಕೆಯನ್ನು ತರಲಾಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕಾಂಟ್ರವರ್ಸಿಗಳಾಯಿತು. ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ಅಂದರೆ, ಕೆಲವೊಂದು ಸಿನಿಮಾಗಳಿಗೆ ಕಾಂಟ್ರವರ್ಸಿಗಳು ಬಂದರೆ ಅದು ನೆಕ್ಸ್ಟ್ ಲೆವೆಲ್ ಹಿಟ್ ಕೊಡುತ್ತೆ. ಕೆಲವೊಂದು ಸಿನಿಮಾಗಳಿಗೆ ಕೆಲವೊಂದು ಟೈಮ್ ನೆಗೆಟಿವ್ ಆಗಿ ಯಾವುದಾದ್ರೂ ಒಂದು ಸಿನಿಮಾ ಮೇಲೆ ನೆಗೆಟಿವ್ ಆಗಿ ಏನಾದರೂ ಕಾಂಟ್ರವರ್ಸಿಗಳಾಗ್ತಾ ಇದ್ರೆ ಆ ಸಿನಿಮಾ ಹಾಳಾಗೋದು ಉಂಟು. ಸಮ್ಟೈಮ್ಸ್ ನೆಗೆಟಿವ್ ಆಗಿ ಆ ಸಿನಿಮಾ ಮೇಲೆ ಏನಾದರೂ ಕಾಂಟ್ರವರ್ಸಿಗಳಾಗ್ತಾ ಇದ್ರೆ ಆ ಸಿನಿಮಾ ಹಿಟ್ ಆಗೋದು ಉಂಟು. ಈ ರೀತಿಯಾಗೆಲ್ಲ ನಡೆಯುತ್ತೆ. ಬಟ್ ಅಲ್ಟಿಮೇಟ್ ಅಂತ ಹೇಳ್ಬೋದು, ಇಲ್ಲಿವರೆಗೂ 98 ಮಿಲಿಯನ್ ವ್ಯೂಸ್ ಹೋಗಿದೆ. 2 ನಿಮಿಷ 52 ಸೆಕೆಂಡ್ ಇರುವಂತಹ ಆ ಒಂದು ವಿಡಿಯೋ 98 ಮಿಲಿಯನ್ ವ್ಯೂಸ್ ಹೋಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಕನ್ನಡಕ್ಕೆ ಹೆಮ್ಮೆ ಅಂತಲೇ ಹೇಳ್ಬೋದು. ನೋಡಬೇಕು ಇನ್ನು KVN ಪ್ರೊಡಕ್ಷನ್ ಅವರಾಗಿರ್ಬಹುದು, ಹೀರೋ ಆಗಿರಬಹುದು, ಡೈರೆಕ್ಟರ್ ಆಗಿರಬಹುದು, ಇಡೀ ಟೀಮ್ ಕೂತು ಏನೇನು ಡಿಸೈಡ್ ಮಾಡುತ್ತೆ, ಕ್ಷಮೆಯನ್ನು ಕೇಳುತ್ತಾ ಅಥವಾ ಆ ಒಂದು ಕ್ಲಿಪ್ಪಿಂಗ್ಸನ್ನು ತೆಗ್ದಾಕುತ್ತಾ. ಬಟ್ ಯಾವುದೇ ಆಗಲಿ ಉದ್ದೇಶಪೂರ್ವಕವಾಗಿ ಅವ್ರೇನು ಮಾಡಿರಲ್ಲ. ಓಕೆ, ಅದೊಂದು ಸೀನಲ್ಲಿ ಬರಬೇಕು, ಬಂದಿದೆ, ಆಗಿದೆ. ಬಟ್ ಕಾದು ನೋಡಬೇಕು. ಆಲ್ರೆಡಿ ಸಿನಿಮಾ ಇನ್ನೊಂದು ತಿಂಗಳಿದೆ. ನೆಕ್ಸ್ಟ್ ಮಂತ್ 19ನೇ ತಾರೀಕು, ಫೆಬ್ರವರಿ ನೆಕ್ಸ್ಟ್ ಮಂತ್ ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗ್ತದೆ. ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಾ ಯಶ್ ಬಾಸ್ ಸಿನಿಮಾವನ್ನು ನೋಡಲಿಕ್ಕೆ. ಒಂದಷ್ಟು ಜನ ಒಬ್ಬೊಬ್ಬರು ಹೀರೋಗಳಿಗೆ ಒಂದೊಂದಷ್ಟು ಜನ ಅಭಿಮಾನಿಗಳು. ಬಟ್ ಒಂದಷ್ಟು ಅಭಿಮಾನಿಗಳು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದಾರೆ, ಅದೇನಂತ ಇದಲ್ಲ, ಬಟ್ ಅವ್ರೇನು ಬೇಕು ಅಂತ ಮಾಡಿರಲ್ಲ, ಆಲ್ರೆಡಿ ಇದು ಬಂದಿದೆ, ಚೆನ್ನಾಗಿದೆ, ಸೀನ್ಗಳು ಇರಲಿ ಅಂತ ಒಂದಷ್ಟು ಜನ. ಇನ್ನೊಂದಷ್ಟು ಜನ ಅದೇನೇ ಆಗಿರಲಿ, ಯಾರದೇ ಧರ್ಮ ಭಾಷೆ ಏನೇ ಆಗಿರಲಿ ಡಿಲೀಟ್ ಮಾಡಿದ್ರೆ ತುಂಬ ಉತ್ತಮ ಅಂತ ಒಂದಷ್ಟು ಜನ. ಸೊ ಕಾದ್ ನೋಡಬೇಕು, ಡಿಲೀಟ್ ಮಾಡ್ತಾರಾ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ನ, ಅಥವಾ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಂಗೆ ಇರುತ್ತಾ, ಇದೆಲ್ಲದು ಏನಾಗುತ್ತೆ. ಯಾವುದಾದ್ರೂ ಒಂದು ಸಿನಿಮಾ ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಆಗ್ತದೆ ಅಂತಂದಾಗ ಸಿಕ್ಕಾಪಟ್ಟೆ ಸಂಕಷ್ಟಗಳು ಎದುರಾಗೋದು ಸಹಜ. ಬಟ್ ಕಾದ್ ನೋಡಬೇಕು ಏನೆಲ್ಲ ಆಗುತ್ತೆ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ. ಸಿನಿಮಾ ಡೇಟ್ ಏನಾದರೂ ಮುಂದಕ್ಕೆ ಏನಾದರೂ ಹೋಗ್ಬಿಡುತ್ತಾ ಈ ಒಂದು ಕಾಂಟ್ರವರ್ಸಿಯಿಂದ, ಅಥವಾ ಅವತ್ತೇ ರಿಲೀಸ್ ಆಗುತ್ತಾ, ಕ್ಷಮೆಯನ್ನು ಕೇಳ್ತಾರಾ, ಆ ವಿಡಿಯೋ ಕ್ಲಿಪ್ಪಿಂಗ್ಸ್ನೆಲ್ಲ ಡಿಲೀಟ್ ಮಾಡ್ತಾರಾ, ಕಾದ್ ನೋಡಬೇಕು ಅಂತ ಹೇಳ್ತಾ ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.